2023ಕ್ಕೆ ಬಾಯ್ ಹೇಳಿ 2024ಕ್ಕೆ ಹಾಯ್ ಹಾಯ್ ಹೇಳುವಂತಹ ಸಮಯ. ಹಾಗಾಗಿ ಇಡೀ ರಾಜ್ಯ ಸೆಲೆಬ್ರೇಷನ್ ಮೂಡಲಿದೆ. ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಗೆ ಹೇಗೆ ಕೆಲವು ರಸ್ತೆಗಳು ಕೈ ಬೀಸಿ ಕರೀತಾ ಇದೆ ಅನ್ನೋದರ ಹೈಲೈಟ್ಸ್ ನೋಡ್ತಾ ಹೋಗೋಣ. ಬಾಯ್ ಬಾಯ್ 2023 2024ಕ್ಕೆ ಹಾಯ್ ಹೇಳೋ ಸಮಯ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್. ಹೊಸ ವರ್ಷ, ನವೋಲ್ಲಾಸ, ಸಂಭ್ರಮ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರಾಜಧಾನಿ ಫುಲ್ ರೆಡಿ ಆಗಿದೆ. ಹಾಡು, ಕುಣಿತ, ಪಾರ್ಟಿ ಎಲ್ಲವೂ ಕೂಡ ಇನ್ನೇನು ಎಲ್ಲವೂ ಶುರುವಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೈ ಬೀಸಿ ಕರೀತಾ ಇದೆ ಹೊಸ ವರ್ಷ. 2023ಕ್ಕೆ ಬಾಯ್ ಬಾಯ್ ಹೇಳಿ 2024ಕ್ಕೆ ಅಥವಾ 2024ನ್ನ ವೆಲ್ಕಮ್ ಹೇಳುವಂತಹ ಸಮಯ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಕೆಲವೊಂದು ರಸ್ತೆಗಳು ಆ ಲೈಟಿಂಗ್ಸ್ಗಳಿಂದ ಜನರನ್ನ ಒಂದು ರೀತಿ ಕೈ ಬೀಸಿ ಕರೀತಾ ಇದೆ. ಸಾವಿರಾರು ಪೊಲೀಸರು ನಿಯೋಜನೆ ಒಂದ್ ಕಡೆ, ಮಗದೊಂದು ಕಡೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇವತ್ತು ಜಮಾಯಿಸ್ತಾರೆ ಹೊಸ ವರ್ಷಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ. ಪ್ರಮುಖವಾಗಿ ಬೆಂಗಳೂರಿನ ಪಾರ್ಟಿ ರಸ್ತೆಗಳು ಅಂತಲೇ ಕರೆಸ್ಕೊಳ್ಳೋ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಜನ ಎಷ್ಟು ಜೋಶಾಗಿ ರೆಡಿ ಆಗಿದ್ದಾರೋ ಅಷ್ಟೇ ಜೋಶಾಗಿ ರಸ್ತೆಗಳು ಕೂಡ ರೆಡಿ ಆಗಿದೆ. ಆ ಲೈಟಿಂಗ್ಸ್ಗಳನ್ನು ಗಮನಿಸ್ಬೋದು. ಅಂದರೆ ಈಗ ವೀಕೆಂಡೇ ಬೇರೆ ಇರುತ್ತೆ, ಬಟ್ ಒಂದು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಆ ರಸ್ತೆಗಳು ರೆಡಿಯಾಗೋ ರೀತಿಯೇ ಬೇರೆ. ಹಾಗಾಗಿ 2023ಕ್ಕೆ ಬಾಯ್ ಹೇಳುವಂತಹ ಸಮಯ ಬರ್ತಾ ಇದ್ದಂತೆ ಜನರು ಕೂಡ ಪಾರ್ಟಿ ಮೋಡಿಗೆ ಜಾರ್ತಾ ಇದ್ದಾರೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಒಂದು ರೀತಿ ಯುವ ಜನತೆಯಲ್ಲಿ ಇವೆಲ್ಲವೂ ಉತ್ಸಾಹವನ್ನು ಡಬಲ್ ಮಾಡ್ತಾ ಇದೆ, ಜೋಶನ್ನು ಡಬಲ್ ಮಾಡ್ತಾ ಇದೆ. ಜನಜಂಗುಳಿ ಈಗಾಗಲೇ ಶುರುವಾಗಿದೆ. 12 ಗಂಟೆ ಅಷ್ಟೊತ್ತಿಗಂತೂ ನೀವು ನೋಡಲಿಕ್ಕೆ ಆಗಲ್ಲ. ರಸ್ತೆಯಲ್ಲಿ ನೀವು ಕಲ್ಲು ತಗೊಂಡು ಮೇಲೆ ಹಾಕಿದ್ರು ಕೆಳಗೆ ಬೀಳೋ ಡೌಟು, ಅಷ್ಟರ ಮಟ್ಟಿಗೆ ಕ್ರೌಡ್ ಸೇರಿರುತ್ತೆ. ಪೊಲೀಸರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿ ಅವಘಡಗಳಾಗಬಾರ್ದು ಅಂತ. ಸದ್ಯ ಬೆಂಗಳೂರಿನ ಕೆಲವು ಪ್ರಮುಖ ರಸ್ತೆಗಳನ್ನು ನಿಮ್ಮ ಮುಂದೆ ತೋರಿಸುವಂತಹ ಕೆಲಸವನ್ನು ಮಾಡ್ತೀವಿ. ಇವುಗಳನ್ನ ಸಾಮಾನ್ಯವಾಗಿ ಪಾರ್ಟಿ ರೋಡ್ ಅಂತಲೇ ಕರೀತಾರೆ. MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಒಂದು ರೀತಿ ಮಾಯಾ ಲೋಕವೇ ಸೃಷ್ಟಿಯಾಗಿದೆ. ಎಲ್ಲರೂ ಸೆಲ್ಫಿ ತಗೊಳ್ಳೋದ್ರಲ್ಲಿ, ಫೋಟೋ ತಗೊಳ್ಳೋದ್ರಲ್ಲಿ ಒಂದು ಬ್ಯುಸಿ ಆಗಿದ್ದಾರೆ. ಗಮನಿಸ್ತಾ ಇರ್ಬೋದು ನೀವು. ಯೂತ್ಸ್ಗೆ ಆ ಜೋಶ್ ಇದೆಯಲ್ಲ, ಹೊಸ ವರ್ಷದ ಜೋಶ್ ಈ ರಸ್ತೆಗೆ ಬಂದರೆ ಡಬಲ್ ಆಗುತ್ತೆ. ಅವ್ರೇನೇನು ಪ್ಲ್ಯಾನ್ ಹಾಕ್ಕೊಂಡಿದ್ರು ಆ ಪ್ಲ್ಯಾನಿನ ಜೊತೆಗೆ ಇಲ್ಲಿ ರೆಡಿಯಾಗಿರುವಂತಹ ರಸ್ತೆಗಳು ಆ ಜೋಶನ್ನ ಡಬಲ್ ಮಾಡುತ್ತವೆ. ಗಮನಿಸ್ತಾ ಇದ್ದೀರಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರಾಜಧಾನಿ ಹೈಫೈ ಆಗಿ ರೆಡಿ ಆಗಿದೆ. ಚರ್ಚ್ ಸ್ಟ್ರೀಟ್, ನಾವು ಸಾಮಾನ್ಯವಾಗಿ ಹೇಳೋದೇ ಬೇಡ, ಚರ್ಚ್ ಸ್ಟ್ರೀಟಲ್ಲಿ ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಜಾಸ್ತಿ. ರಸ್ತೆಗಳು ಮಾತ್ರ ಅಲ್ಲ, ಆ ರಸ್ತೆಯಲ್ಲಿರುವಂತಹ ರೆಸ್ಟೋರೆಂಟ್ಗಳು ಕೂಡ ಲೈಟಿಂಗ್ಸ್ಗಳಿಂದ ಜಗಮಗ ಅಂತ ಇರುತ್ತೆ. ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ. ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವರು ಫೋಟೋವನ್ನು ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರು ಹೀಗೆ ರೆಡಿ ಆಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋಕೆ ಹೇಗೆ ರೆಡಿ ಆಗಿವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಕೂಡ ಹಲವು ರೋಡ್ಗಳಿಂದ ಜಾಯ್ನ್ ಆಗಿದ್ದಾರೆ. ಮಾತನಾಡ್ಸೋಣ. ಮೊದಲಿಗೆ ನರಸಿಂಹಮೂರ್ತಿ ಹಾಗೆ ಮಾದೇಶ್, ಶ್ರೀನಿವಾಸ್, 3 ಜನ ನಾಗೇಶ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಶ್ರೀನಿವಾಸ್, ಎಲ್ಲಿದ್ದೀರಿ, ಯಾವ ರಸ್ತೆಯಲ್ಲಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? 7 ಗಂಟೆ ಸಮಯ, ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷಕ್ಕೆ. ರಸ್ತೆಗಳು ಯಾವ ರೀತಿಯಾಗಿ ಜನರನ್ನು ಕೈ ಬೀಸಿ ಕರೀತಾ ಇದೆ? ವಿದ್ಯಾ, 2024ನ್ನ ಸ್ವಾಗತ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಎಲ್ಲ ರೀತಿಯಾದ ಸಜ್ಜಾಗಿದೆ. ನಾನೀಗ ಪಾರ್ಟಿಯ ಏರಿಯಾ ಅಂತಾನೆ ಈ ಒಂದು ಏರಿಯಾ ಕರೀತಾರೆ, ಬ್ರಿಗೇಡ್ ರಸ್ತೆ, ಅಲ್ಲಿದ್ದೇನೆ. ಸಂಪೂರ್ಣವಾಗಿ ಹೊಸ ವರ್ಷದ ಆಚರಣೆಗೆ ವೆಲ್ಕಮ್ ಮಾಡಲಿಕ್ಕೆ ಸಿದ್ಧವಾಗಿದೆ. ನೀವು ನೋಡ್ಬೋದು, ರಸ್ತೆ ತುಂಬೆಲ್ಲ ಜಗಮಗಿಸುವಂತಹ ಲೈಟ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾನು ಬೆಳಗ್ಗೆ ಮಧ್ಯಾಹ್ನ ಲೈವ್ ಕೊಡ್ಬೇಕಾದ್ರೆ ಹೇಳ್ತಿದ್ದೆ, ವಿಶೇಷವಾದಂತಹ ವ್ಯವಸ್ಥೆನ ಈ ಬಾರಿ ಮಾಡಿದ್ದಾರೆ. CC ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಜನರು ಬ್ರಿಗೇಡ್ ರೋಡ್ಗೆ ಬಂದು ಹಬ್ಬದ ವಾತಾವರಣ ಸೆಲೆಬ್ರೇಷನ್ ಮಾಡಲಿಕ್ಕೆ 2024ನ್ನ ವೆಲ್ಕಮ್ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. 12 ಗಂಟೆಗೆ ಇಲ್ಲಿಯ ಸೆಲೆಬ್ರೇಷನ್ ಮುಗಿಲಿ ಮುಟ್ಟುತ್ತೆ. ನಾನಾ ಭಾಗಗಳಿಂದ ಬ್ರಿಗೇಡ್ ರಸ್ತೆಗೆ ಬಂದಿದ್ದಾರೆ ಜನರು. ಸೊ ಈ ಒಂದು ಜನರು ಆ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಿಕ್ಕೆ ಈ ರೀತಿಯಾಗಿ ಕಿಕ್ಕಿರಿದು ತುಂಬಿದ್ದಾರೆ. ನೀವು ಜನರನ್ನ ನೋಡ್ತಾ ಇದ್ದೀರಾ.
ಬ್ರಿಗೇಡ್ ರಸ್ತೆಯನ್ನು ವಾಹನ ಸಂಚಾರಕ್ಕೆ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ರಸ್ತೆಗೆ ಜನರನ್ನ ಬಿಟ್ಟಿರೋದ್ರಿಂದ ಸಹಜವಾಗಿ ಅವರ ಒಂದು ಜೋಶ್ ಈ ರೀತಿಯಾಗಿದೆ. ಮೊಬೈಲ್ಗಳಲ್ಲಿ ಏನು ದೃಶ್ಯಗಳನ್ನ ಸೆರೆ ಇಟ್ಕೊಳ್ತಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬಂದು ತಮ್ಮ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಈ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ವೆಲ್ಕಮ್ ಅನ್ನ ಮಾಡಲಿಕ್ಕೆ ನಿಂತಿದ್ದಾರೆ. ಹೊಸ ವರ್ಷವನ್ನ ಅನ್ನುವಂಥದ್ದು ಬಣ್ಣ ಬಣ್ಣದ ಡ್ರೆಸ್ ಆಗಿರಬಹುದು, ಜಗಮಗಿಸುವಂತ ಲೈಟ್ ಗಳನ್ನ ಹಾಕುವಂತದ್ದಾಗಿರ್ಬೋದು. ಸೊ ಹೀಗೆ ವೆಲ್ಕಮ್ ಮಾಡಲಿಕ್ಕೆ, ಸಂತೋಷದಿಂದ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಿಕ್ಕೆ ಮಕ್ಕಳು, ಮಹಿಳೆಯರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಈ ಒಂದು ಬ್ರಿಗೇಡ್ ರೋಡ್ಗೆ ಆಗಮಿಸಿದ್ದಾರೆ. 12 ಗಂಟೆಗೆ ಇಲ್ಲಿ ಒಂದು ಮಾಯಾಲೋಕ ಸೃಷ್ಟಿಯಾಗುತ್ತೆ. ಕುಣಿದು ಕುಪ್ಪಳಿಸೋದಕ್ಕೆ ಈ ಒಂದು ಬ್ರಿಗೇಡ್ ರೋಡ್ ಸಜ್ಜಾಗಿರುವಂತದ್ದು. ಸೊ ನಾನು ಈಗಾಗಲೇ ಹೇಳಿದಾಗೆ ಜಗಮಗಿಸುವಂತ ಒಂದು ಲೈಟ್ ಗಳಿರುವಂತದ್ದು. ಪುಟಾಣಿ ಮಕ್ಕಳಿದ್ದಾರೆ. ಕನ್ನಡ ಬರುತ್ತಾ? ಕನ್ನಡ ಬಾ. ಎಷ್ಟು ಖುಷಿ ಆಗ್ತಿದೆ ಬಾ ಪುಟಿ, ಬಾ 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 ಬಾ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಯ್ತು. ಯಾಕೆ? ನೋಡ್ತಿದ್ದೀನಿ. ಇದೇನಿದು ತಲೆ ಮೇಲೆ? ಏರ್ ಬ್ಯಾಂಡ್. ಲೈಟ್ ಇಲ್ಲ ಇದಕ್ಕೆ? ಲೈಟ್ ಆನ್. ಈಗ ಲೈಟ್ ಆನ್ ಮಾಡ್ತು. ಪುಟಾಣಿ ಲೈಟ್ ಹಾಕೊಂಡಿದ್ದಾಳೆ. ಹೀಗೆ ನೋಡಿ ಫ್ಯಾಮಿಲಿ ಬಂದಿದೆ. ಅವ್ರು ಮಾತಾಡ್ಸೋಣ. ಮೇಡಮ್ ಬಂದಿದ್ದೀರಿ ಬ್ರಿಗೇಡ್, ಏನಂತ ಅನಿಸುತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಾನು ಈ ಸಲ ಬಂದಿರೋದು. ತುಂಬಾ ಖುಷಿ ಆಗ್ತಿದೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ. ಹೋದ ವರ್ಷ ಎಲ್ಲಿ ಮಾಡಿದ್ರಿ ಸೆಲೆಬ್ರೇಷನ್? ವರ್ಷ ಮನೇಲೆ ಮಾಡಿದ್ದು. ಈ ವರ್ಷ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇದೀವಿ. ನಿಮ್ಮ ಯಜಮಾನ್ರವರು ಸರ್ ಹೇಳಿ, ಎಷ್ಟು ಖುಷಿ ಆಗ್ತಿದೆ? ಹೆಂಡತಿ ಮಕ್ಕಳೆಲ್ಲ ಖುಷಿ ಆಗ್ತಾ ಇದೆ ಸರ್. ಎಲ್ಲ ನೋಡ್ಬೇಕಂದ್ರು ಅದಕ್ಕೆ ಇಷ್ಟೊಂದು ಸೇಫ್ಟಿ ಸೆಕ್ಯೂರಿಟಿ ಇದೆಯಲ್ಲ, ನೀವೆಲ್ಲ ಇದೀರಲ್ಲ, ಒಂದು ಧೈರ್ಯ ಅದಕ್ಕೆ ಬಂದ. ಡೆಕೋರೇಷನ್ ಹೆಂಗಿದೆ? ಲೈಟ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಓಕೆ, ನೀವು ಎಲ್ಲಿಯವರು? ಇಲ್ಲೇ ಸರ್, ಮಾಗಡಿ ರೋಡ್ ನಾವು ಸ್ವಂತ. ಖುಷಿ ಅನ್ಸುತ್ತಾ? ಈಗ ಎಲ್ಲರೂ ಜೋಶಾಗಿ ಅನ್ಸುತ್ತೆ. ಹ್ಯಾಪಿ ನ್ಯೂ ಇಯರ್ ಹೇಳ್ಬೇಕು ಜೋರಾಗಿ. 1 2 3 ಹೇಳ್ತೀನಿ ಆಯ್ತಾ? 1 2 3. ಸೌಂಡ್ ಕೇಳಿಸ್ತಿಲ್ಲ ಟಿವಿಗೆ. ಜೋರಾಗಿ 1 2 3. ಇದು ಜೋಶ್. ಮಕ್ಕಳು, ಹೆಣ್ಮಕ್ಳು, ಗಂಡ್ ಮಕ್ಳು, ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ. ವಿದ್ಯಾ, ಇನ್ನು ಸಮಯ ಕಳೆದಂತೆ ಜನರು ಕೂಡ ಆಗಮಿಸ್ತಾರೆ. ಒಟ್ಟು ಹೊಸ ವರ್ಷವನ್ನ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಬೇಕು, ವೆಲ್ಕಮ್ ಮಾಡಬೇಕು ಅನ್ನುವಂಥದ್ದು ಜನರ, ಥ್ಯಾಂಕ್ ಯು ಸರ್, ಜನರ ಒಂದು ಆಶಯ. ಸೊ ಹಾಗಾಗಿ ಬ್ರಿಗೇಡ್ ರೋಡ್ ನೀವು ಹೇಳಿದಾಗೆ ಅತಿ ಹೈಫೈ ರಸ್ತೆ. ಹೊಸ ವರ್ಷವನ್ನ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಈ ಒಂದು ರಸ್ತೆಯಲ್ಲಿ ಸ್ವಾಗತ ಮಾಡ್ತಾರೆ. ಸೊ ಇದು ಸದ್ಯದ ಮಟ್ಟಿಗೆ ಬ್ರಿಗೇಡ್ ರಸ್ತೆಯ ಒಂದು ಚಿತ್ರಣ. ಸಮಯ ಕಳೆದಂತೆ 12 ಗಂಟೆಗೆ ನಾನು ಹೇಳಿದಾಗೆ ದೊಡ್ಡ ಮಟ್ಟದ ಜೋಶ್ ಇರುತ್ತೆ, ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇರುತ್ತೆ. ಆ ಕ್ಷಣಕ್ಕೆ ಬರ್ತಿರುವಂತ ಜನರು ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾ, ಎಸ್ ಶ್ರೀನಿವಾಸ್, ಸ್ಟೇ ವಿತ್ ಮೀ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ನೇರವಾಗಿ ಈಗ ನರಸಿಂಹಮೂರ್ತಿ ಹತ್ರ ಹೋಗೋಣ. ನರಸಿಂಹಮೂರ್ತಿ, ನೀವ್ಯಾವ ರಸ್ತೆಯಲ್ಲಿ ಇದ್ದೀರಿ? ಅಲ್ಲಿನ ನ್ಯೂ ಇಯರ್ ಜೋಶ್ ಹೇಗಿದೆ? ಏನ್ ಹೇಳ್ತಾರೆ ಜನ? ವಿದ್ಯಾ, 2024 ಬರಮಾಡ್ಕೊಳ್ಳೋದಕ್ಕೆ ಈಗಾಗಲೇ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈಗಾಗಲೇ ಬಂದಿದ್ದಾರೆ. ಬಹುತೇಕ ಕಳೆದ 10 ವರ್ಷಗಳಿಂದ ನೋಡಿದಂತಹ ಕ್ರೌಡ್ ಏನಿತ್ತು ಅದು ಯಾವುದೂ ಇಲ್ಲ. ಈ ಬಾರಿ ತುಂಬಾ ಹೆಚ್ಚು ಕ್ರೌಡ್ ಇದೆ. 2023ಕ್ಕೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಕ್ರೌಡು ಇಲ್ಲಿ ಜಮಾವಣೆಯಾಗಿದೆ. ಇವತ್ತು ಅಂದ್ರೆ ಸುಮಾರು 1.5 ಲಕ್ಷದಷ್ಟು ಜನ ಸೇರಬಹುದು MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಅನ್ನೋ ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಿದೆ. ಹೀಗಾಗಿಯೇ ಈ ಕ್ರೌಡ್ ಅನ್ನ ಗಮನಿಸಬಹುದು. ಈ ಕ್ರೌಡ್ ಏನಿದೆ ಇದು ಬಹುತೇಕ 11 ಗಂಟೆಯ ನಂತರ ಬರ್ತಿದ್ದಂತಹ ಕ್ರೌಡು. ಈಗಾಗಲೇ ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ ನಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಅಷ್ಟರ ಮಟ್ಟಿಗೆ ಈಗಾಗಲೇ ಜನರು ಬರ್ತಿದ್ದಾರೆ, ಯುವ ಸಮೂಹ ಬರ್ತಿದೆ. ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನರು ಸೇರ್ಕೊಂಡಿದ್ದಾರೆ. ಅದೆಲ್ಲವನ್ನ ಗಮನಿಸಬಹುದು. ಇದು ಬ್ರಿಗೇಡ್ ರಸ್ತೆಯ ಚಿತ್ರಣವನ್ನ ಸಹ ತೋರಿಸ್ತೀವಿ. ಹೇಗಿದೆ ಬ್ರಿಗೇಡ್ ರಸ್ತೆಯಲ್ಲಿ, ಹೇಗೆ ಜನರು ಬಂದಿದ್ದಾರೆ ಅವೆಲ್ಲವನ್ನ ಗಮನಿಸಬಹುದು. ಒಂದು 2-3 ರೀತಿಯ ಜನರು ಪ್ರತಿ ವರ್ಷ ಇಲ್ಲಿಗೆ ಬರ್ತಾರೆ. ಅಂದ್ರೆ ಈಗ ಬರ್ತಿದ್ದಂತಹ ಕ್ರೌಡ್ ಏನಿದೆ ಇವರು ಕೆಲವರೆಲ್ಲ ಪಬ್ಬು, ಬಾರು, ರೆಸ್ಟೋರೆಂಟ್ ಗಳಿಗೆ ಹೋಗ್ತಾರೆ. ಇಲ್ಲಿ ಈ ಒಂದು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಈ ಭಾಗಗಳಲ್ಲಿ ಅತಿ ಹೆಚ್ಚು ಅಶೋಕ್ ನಗರ ಠಾಣಾ ವ್ಯಾಪ್ತಿ ಸೇರಿದಂತೆ ಒಂದಷ್ಟು ಸಾಕಷ್ಟು ಪಬ್ಬು, ಬಾರು, ರೆಸ್ಟೋರೆಂಟ್ಗಳಿದ್ದಾವೆ. ಇಲ್ಲೆಲ್ಲ ಕೂಡ ಸಾಕಷ್ಟು ಜನ ಅಲ್ಲಿ ಈಗಾಗಲೇ ಸೀಟನ್ನು ಮುಂಗಡವಾಗಿ ಕಾಯ್ದಿರಿಸಿ ಅಲ್ಲಿಗೆ ಹೋಗಿ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಅಲ್ಲಿ ಮೋಜು ಮಸ್ತಿಯನ್ನ ಮಾಡುವ ಕೆಲಸವನ್ನ ಮಾಡ್ತಾರೆ. ಮತ್ತೆ ಬಹುತೇಕ ಫ್ಯಾಮಿಲಿಗಳು ಅಂದ್ರೆ ಮಕ್ಕಳನ್ನ, ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಬಹುತೇಕ ಜನರು ಕೂಡ ಬಂದಿರ್ತಾರೆ. ಅವರೆಲ್ಲರೂ ಕೂಡ 8-9 ಗಂಟೆಯ ತನಕ ಇದೇ ರೀತಿಯಾಗಿ ಕ್ರೌಡ್ ಇರುತ್ತೆ. ಆ ಬಳಿಕ ಅಂದ್ರೆ 9-10 ಗಂಟೆಯ ನಂತರ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಪಾರ್ಟಿಗಳನ್ನ ಮಾಡ್ತಿದ್ದಂತಹ ಯುವಕರು ಯಾರಿರ್ತಾರೆ ಅವರು ಕೂಡ ಬರೋದಕ್ಕೆ ಆರಂಭವನ್ನ ಮಾಡ್ತಾರೆ. ಹೀಗಾಗಿ ಈ ಬಾರಿ ಸುಮಾರು 1.5 ಲಕ್ಷದಷ್ಟು ಜನರು ಈ ಒಂದು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ಗೆ ಬರಬಹುದು ಅನ್ನೋ ಒಂದು ನಿರೀಕ್ಷೆಯನ್ನ ಪೊಲೀಸರು ಅಂದಾಜನ್ನ ಮಾಡಿದ್ದಾರೆ. ಕಾರಣ ಇಷ್ಟೇ, ಇದೇ 25ರಂದು ನಡೆದಂತಹ ಕ್ರಿಸ್ಮಸ್ ಹಬ್ಬದ ದಿನ 50,000 ಜನ ಈ ಒಂದು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಸೇರ್ಕೊಂಡಿದ್ರು. ಹೀಗಾಗಿ ಈ ಬಾರಿ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳಾದವು, ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಮಧ್ಯರಾತ್ರಿ ಆದರೂ ಕೂಡ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಈ ಬಾರಿ ಆ ರೀತಿಯಾಗಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ
ಕೈಗೊಳ್ಳಲಾಗಿದೆ. ಇಲ್ಲಿ ಅಂದ್ರೆ ಈಗ ಗಮನಿಸಬಹುದು ಯಾವ ರೀತಿಯಾದಂತಹ ಚಿತ್ರಣ ಇದೆ. ಈಗಾಗಲೇ ಬ್ಯಾರಿಕೇಡ್ನ ಒಳಭಾಗದಲ್ಲಿ ನೂಕುನುಗ್ಗಲು ಆರಂಭವಾಗಿದೆ. ಅಷ್ಟರ ಮಟ್ಟಿಗೆ ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿದ್ದಾರೆ. ಇನ್ನು ಕೂಡ ಹೊಸ ವರ್ಷ ಆರಂಭಕ್ಕೆ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನು ಕೂಡ 7 ಗಂಟೆ ಸಮಯ, ಇನ್ನು 4 ಗಂಟೆಗಳು ಕಳಿಬೇಕು. ಅಷ್ಟೊತ್ತಿಗಾಗಲೇ ಸಾಕಷ್ಟು ಜನರು ಬರ್ತಿದ್ದಾರೆ. ಬಂದು ಹೊಸ ವರ್ಷವನ್ನ ಅಂದ್ರೆ ಬ್ರಿಗೇಡ್ ರಸ್ತೆಯಲ್ಲಿ ಬರ್ತಾರೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಓಡಾಡ್ತಾರೆ, ಆ ಬಳಿಕ ಹೋಗುವ ಕೆಲಸವನ್ನ ಮಾಡ್ತಾರೆ. ಬಟ್ ಈ ಕ್ರೌಡ್ ಇಲ್ಲಿಂದ ಪಾಸ್ ಆಗ್ಲಿಲ್ಲ ಅನ್ನೋದೇ ಆದ್ರೆ ಇನ್ನು ಹೊಸದಾಗಿ ಬೇರೆ ಬೇರೆ ಜನ ಕೂಡ ಬರ್ತಿರ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರಿಗೆ ಇಲ್ಲಿ ಶ್ರಮವನ್ನ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಕ್ರೌಡ್ ನ ಜೊತೆ ಇನ್ನೂ ಹೊಸ ಕ್ರೌಡ್ ಸೇರ್ಕೊಂಡಂತಹ ಸಂದರ್ಭದಲ್ಲಿ ಅವಘಡಗಳು ಆಗ್ತಕ್ಕಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೀಗಾಗಿಯೇ ಇವತ್ತಿನ ಬಂದೋಬಸ್ತ್ಗೆ ಅಂತೇಳಿ ಸುಮಾರು 8,000 ಪೊಲೀಸರನ್ನ ನಿಯೋಜನೆ ಮಾಡುವ ಕೆಲಸವನ್ನ ಪೊಲೀಸ್ ಇಲಾಖೆಯಿಂದ ಮಾಡಲಾಗಿದೆ. 300 CCTVಗಳನ್ನ ಹಾಕಲಾಗಿದೆ. ಮಹಿಳೆಯರ ಸೇಫ್ಟಿಗಾಗಿ ಐಲ್ಯಾಂಡ್ ಗಳನ್ನ ಓಪನ್ ಮಾಡಲಾಗಿದೆ. ಅದರ ಜೊತೆಗೆ 10 ಡ್ರೋನ್ ಕ್ಯಾಮೆರಾಗಳನ್ನ ಹಾರಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿದೆ. ಮಫ್ತಿಯಲ್ಲಿ ಇದ್ಕೊಂಡು ಯಾರು ಹೆಣ್ಣು ಮಕ್ಕಳು ಇವ್ರ ಜೊತೆ ಒಂದ್ ರೀತಿ ಅಸಭ್ಯವಾಗಿ ನಡೆದುಕೊಳ್ತಾರೋ ಅಂತವ್ರನ್ನ ಪತ್ತೆ ಮಾಡೋದಕ್ಕೆ ಮಫ್ತಿಯಲ್ಲಿ ಪೊಲೀಸರನ್ನ ಬಿಡಲಾಗಿದೆ. ಮತ್ತೆ ಒಂದು ಸಪರೇಟ್ ಬ್ಯಾರಿಕೇಡ್ ಗಳನ್ನ ಇಡೀ ಬ್ರಿಗೇಡ್ ರಸ್ತೆಯಲ್ಲಿ ಹಾಕಲಾಗಿದೆ. ಈ ಬ್ಯಾರಿಕೇಡ್ ನ ಉದ್ದೇಶ ಮಹಿಳೆಯರು ಮತ್ತು ಮಕ್ಕಳು ಈ ಒಂದು ಬ್ಯಾರಿಕೇಡ್ ನಲ್ಲಿ ಹೋಗಬೇಕು ಅನ್ನೋದು ಪೊಲೀಸರ ಉದ್ದೇಶ. ಹೀಗಾಗಿ ಎಲ್ಲೂ ಕೂಡ ಹೊಸ ವರ್ಷದಲ್ಲಿ ಅಚಾತುರ್ಯಗಳು ನಡೀಬಾರದು, ಬೆಂಗಳೂರಿಗೆ ಕೆಟ್ಟ ಹೆಸರು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಈಗಾಗಲೇ 7 ಗಂಟೆಯ ಸಮಯಕ್ಕೆ ಸಾಕಷ್ಟು ಕ್ರೌಡ್ ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ ಸುತ್ತಮುತ್ತ ಜಮಾಯಿಸಿದೆ. ಇದು ಇನ್ನು ಸಮಯ ಕಳೆದಂತೆ ಮತ್ತಷ್ಟು ಈ ಒಂದು ಕ್ರೌಡ್ ಏನಿದೆ ಇದು ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ನರಸಿಂಹಮೂರ್ತಿ, MG ರೋಡ್ ಅಂತ ನೋಡಿದಾಗ ಬೆಂಗಳೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ರೆಡಿ ಆಗೋ ರೋಡ್ ಅಂದ್ರೆ MG ರೋಡ್. ನೀವು ಹೇಳ್ತಾ ಇದ್ದಂತೆ 7 ಗಂಟೆಗೆ ಈ ಕ್ರೌಡ್ ಅಂದ್ರೆ 9 ಗಂಟೆ 10 ಗಂಟೆಗೆ ಇನ್ನೂ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಪೊಲೀಸರು ಅಥವಾ ಸೆಕ್ಯೂರಿಟಿ ಅಂತ ಬಂದಾಗ ಯಾವ ರೀತಿಯ ಬಂದೋಬಸ್ತ್ ಇದೆ? ಸುಮಾರು ಅಂದಾಜು ಮಾಡಿದಾರ ಇಷ್ಟು 1000 ಜನ ಸೇರ್ಬಹುದು ಅಂತ ಏನಾದ್ರು? ನಿಜ ವಿದ್ಯಾ, ಆ ಒಂದು ಚಿತ್ರಣವನ್ನ ತೋರಿಸ್ತೀನಿ. ಬ್ರಿಗೇಡ್ ರಸ್ತೆಯ ಚಿತ್ರಣ ಇದು. ಈಗ ಅಟ್ ಪ್ರೆಸೆಂಟ್ 7 ಗಂಟೆ 10 ನಿಮಿಷಕ್ಕೆ ಯಾವ ರೀತಿಯಾದಂತಹ ಚಿತ್ರಣ ಬ್ರಿಗೇಡ್ ರಸ್ತೆಯಲ್ಲಿ ಇದೆ ಅಂತೇಳಿ ಗಮನಿಸಬಹುದು. ನಾವು ಕಳೆದ 7-8-10 ವರ್ಷಗಳಲ್ಲಿ ನೋಡಿದಂತಹ ಸಂದರ್ಭಗಳಲ್ಲಿ ಇದು 11 ಗಂಟೆ 12 ಗಂಟೆಗೆ ಇರ್ತಿದ್ದಂತಹ ಕ್ರೌಡ್. ಆದ್ರೆ ಸಂಜೆ 7 ಗಂಟೆಗೆ ಇಷ್ಟೊಂದು ಕ್ರೌಡ್ ಇದೆ ಅನ್ನೋದಾದ್ರೆ ಇನ್ನೂ ಕೂಡ ಸಾಕಷ್ಟು ಜನರು ಬರ್ತಾರೆ ಅನ್ನೋ ಪೊಲೀಸರ ನಿರೀಕ್ಷೆ ಏನಿತ್ತು, ಪೊಲೀಸರು ಒಂದು ಅಂದಾಜು ಏನೇನ್ ಮಾಡಿದ್ರು, ಅದು ಎಲ್ಲ ಆ ಲಕ್ಷಣಗಳು ಇದೀಗ ಗೋಚರಿಸತೊಡಗಿದಾವೆ. ಯಾಕಂತ ಹೇಳಿದ್ರೆ ಈ ಕ್ಷಣದಲ್ಲಾಗಲೇ ಸಾಕಷ್ಟು ಕ್ರೌಡ್ ತುಂಬಿಕೊಂಡಿದೆ. ಹೀಗಾಗಿ ಈಗ ಸುಮಾರು 6:30 ಹೊತ್ತಿಗಾಗಲೇ ಬ್ರಿಗೇಡ್ ರಸ್ತೆಯಲ್ಲಿನ ವಾಹನಗಳ ಸಂಚಾರ ಏನಿತ್ತು ಅದನ್ನ ನಿಷೇಧ ಮಾಡಲಾಗಿದೆ. ಅದ್ರ ಜೊತೆಗೆ ಈ ಒಂದು ಹಿನ್ನೆಲೆ ಅಂದ್ರೆ ಕ್ರಿಸ್ಮಸ್ ಹಬ್ಬದ ದಿನ 50,000 ಜನ ಇಲ್ಲಿ ಸೇರಿದ್ರು. ಹೀಗಾಗಿ ಈ ಬಾರಿ ಹೊಸ ವರ್ಷಕ್ಕೆ ಇನ್ನೂ ಸಾಕಷ್ಟು ಜನರು ಸೇರಬಹುದು ಅನ್ನೋ ಒಂದು ಪೊಲೀಸರ ಅಂದಾಜಿನಂತೆಯೇ ಸಾಕಷ್ಟು ಜನರು ಸೇರ್ತಿದ್ದಾರೆ. 1.5 ಲಕ್ಷದಷ್ಟು ಜನ ಸೇರಬಹುದು ಅನ್ನೋ ಒಂದು ಅಂದಾಜನ್ನ ಪೊಲೀಸರು ಮಾಡಿದ್ರೆ, ಆದ್ರೆ ಈಗಿನ ಸಂಖ್ಯೆಯನ್ನ ನೋಡ್ತಿದ್ರೆ ಇದು ಇನ್ನೂ ಕೂಡ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಬಾರಿ 8,000 ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡುವ ಕೆಲಸವನ್ನ ಮಾಡಲಾಗಿದೆ. 15 DCPಗಳು, ಅದ್ರ ಜೊತೆಗೆ ಸುಮಾರು 3 ಹೆಚ್ಚುವರಿ ಪೊಲೀಸ್ ಆಯುಕ್ತರುಗಳು, ಸುಮಾರು 46 ACPಗಳು ಸೇರಿದಂತೆ ಸಾಕಷ್ಟು ಜನರನ್ನ ಇಲ್ಲಿ ಜಮಾವಣೆ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಒಂದಷ್ಟು ಶಾಂತಿ ಸುವ್ಯವಸ್ಥೆಯಿಂದ ಹೊಸ ವರ್ಷವನ್ನು ಆಚರಿಸ್ಕೊಂಡು ಹೋಗ್ಬೇಕು. ಬಂದಂತಹ ಜನರೇನಿದ್ದಾರೆ ಅವ್ರಿಗೆ ಯಾವುದೇ ಅವಘಡಗಳಾಗದಂತೆ, ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಕಳಿಸ್ಕೊಡ್ಬೇಕಾದಂತಹ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲಿದೆ. ಹೀಗಾಗಿ ಸೇಫ್ಟಿ ಐಲ್ಯಾಂಡ್ ಸೇರಿದಂತೆ ಮಹಿಳೆಯರಿಗೆ ಸಪರೇಟ್ ಪಥವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಮೆಟ್ರೋ ಸೇರಿದಂತೆ ಇಲ್ಲಿ ಮೆಟ್ರೋದಲ್ಲಿ ಇಷ್ಟೊಂದು ಜನ ಒಟ್ಟಿಗೆ ನೀವು MG ರಸ್ತೆಯ ಮೆಟ್ರೋ ನಿಲ್ದಾಣಕ್ಕೆ ದಾಂಗುಡಿ ಇಡೋದ್ರಿಂದ ಅಲ್ಲಿ ಕ್ರೌಡ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಮೆಟ್ರೋ ನಿಲ್ದಾಣವನ್ನ ಅಂದ್ರೆ MG ರಸ್ತೆಯ ಮೆಟ್ರೋ ಸ್ಟೇಷನ್ ಅನ್ನ ಕೂಡ ಬಂದ್ ಮಾಡಿಸಿ ಅಕ್ಕಪಕ್ಕದ ಸ್ಟೇಷನ್ ಗಳಿಂದ ಜನರು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ವಿದ್ಯಾ, ನರಸಿಂಹಮೂರ್ತಿ, ಸ್ಟೇ ವಿತ್ ಮೀ. ಈಗ ನೇರವಾಗಿ ನಾವು ಚರ್ಚ್ ಸ್ಟ್ರೀಟ್ ಕಡೆಗೆ ಹೋಗೋಣ. ನಮ್ಮ ಪ್ರತಿನಿಧಿ ರಾಘು ಲೈವ್ ಜಾಯ್ನ್ ಆಗಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ರಾಘು, ಹೇಳಿ, ಜೋಶ್ ಹೇಗಿದೆ ನ್ಯೂ ಇಯರ್ ಜೋಶ್ ಚರ್ಚ್ ಸ್ಟ್ರೀಟ್ ನಲ್ಲಿ? ಚರ್ಚ್ ಸ್ಟ್ರೀಟ್ ಅಂದ್ರೆ ಈ ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟ್ ಸಂಖ್ಯೆ ಜಾಸ್ತಿ. ಜನ ಹೇಗೆ ರೆಡಿ ಆಗಿದ್ದಾರೆ, ಸಂಖ್ಯೆ ಹೇಗಿದೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ನೇರವಾಗಿ ನಾನು ದೃಶ್ಯಾವಳಿಗಳನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಗಮನಿಸ್ತಾ ಇರ್ಬೋದು, ಚರ್ಚ್ ಸ್ಟ್ರೀಟ್ನಲ್ಲಿ ಕ್ಷಣ ಕಳೆದಂತೆ ಬರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿರುವಂತಹ ಪಬ್ಗಳು, ರೆಸ್ಟೋರೆಂಟ್ಗಳಿಗೆ ಜನ ಕ್ಯೂ ನಿಂತು ಒಳಭಾಗಕ್ಕೆ ಹೋಗ್ಲಿಕ್ಕೂ ಸಹ ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಕಡೆ ಕ್ಯೂ ನಿಲ್ತಾ ಇರುವಂಥ ದೃಶ್ಯಾವಳಿಗಳನ್ನು ಸಹ ನೀವೀಗ ಗಮನಿಸ್ತಾ ಇದ್ರಿ. ವಿದ್ಯಾ, ಸಾಮಾನ್ಯವಾಗಿ ಪ್ರತಿ ವರ್ಷ ಚರ್ಚ್ ಸ್ಟ್ರೀಟ್ ಜೊತೆಗೆ MG ರೋಡ್ ಈ ಭಾಗಗಳನ್ನು ನೋಡೋದಾದ್ರೆ ದೊಡ್ಡ ಮಟ್ಟದಲ್ಲೇ ಸೆಲೆಬ್ರೇಷನ್ಗಳಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಗಳಲ್ಲಿ ವಿಶೇಷವಾಗಿ ಬೇರೆ ಬೇರೆ ಭಾಗಗಳಿಂದ
ಹೊಸ ವರ್ಷ ಆಚರಣೆಗೆ ಅಂತಾನೆ ಈ ಭಾಗಗಳಿಗೆ ಬರುವಂಥದ್ದು ಕಾಮನ್. ಈ ವರ್ಷ ಕೂಡ ಅಂಥದ್ದೇ ದೃಶ್ಯಾವಳಿಗಳು, ಅಂಥದ್ದೇ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಹೆಚ್ಚಾಗಿ ಜನ ಬರ್ತಾ ಇರುವಂಥ ಕಾರಣಕ್ಕಾಗಿ ಈ ಭಾಗದಲ್ಲಿ ಪೊಲೀಸರು ಕೂಡ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ರೌಂಡ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೆಲ ಸಮಯಗಳ ಹಿಂದಷ್ಟೇ ಈ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳೇನಿದ್ರು ಅವರೆಲ್ಲರನ್ನ ಸಹ ತೆರವು ಮಾಡುವಂಥ ಕೆಲಸಗಳಾಯಿತು. ಜೊತೆಗೆ ಕ್ರೌಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಂಥ ಸಿದ್ಧತೆಗಳು, ಯಾಕಂದರೆ 8 ಗಂಟೆ ನಂತರದಲ್ಲಿ ಇನ್ನಷ್ಟು ಬರುವಂಥವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಅವ್ರುಗಳನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಸುರಕ್ಷತಾ ಕ್ರಮಗಳು ಅಗತ್ಯವಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಪೊಲೀಸರು ರೌಂಡ್ಸ್ ಹೆಚ್ಚೋದ್ರ ಜೊತೆಗೆ ಈ ಭಾಗದಲ್ಲಿ ರಸ್ತೆಯನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸಮಯ ಕಳೆದಂತೆ ಬರುವಂಥವರ ಸಂಖ್ಯೆ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಅಂದರೆ ಚರ್ಚ್ ಸ್ಟ್ರೀಟ್ನ ಒಳಭಾಗದಲ್ಲಿ ಹೆಚ್ಚಾಗಿ ಪಬ್ಗಳು, ರೆಸ್ಟೋರೆಂಟ್ಗಳೇ ಹೆಚ್ಚಾಗಿ ಇರುವಂಥ ಕಾರಣಕ್ಕಾಗಿ ಸಾಮಾನ್ಯವಾಗಿ ಈ ಭಾಗವನ್ನೇ ಜನ ಹೆಚ್ಚಾಗಿ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಹೊಸ ವರ್ಷ ಆಚರಣೆಯನ್ನು ಈ ಮುಖಾಂತರ ಇಲ್ಲಿಂದ ಆರಂಭ ಮಾಡೋಣ, ಇಲ್ಲಿಂದನೇ ಆಚರಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಾಗಿ ಜನ ಬರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ವಿದ್ಯಾ, ಜನ ಸಾಮಾನ್ಯವಾಗಿ ಯುವ ಸಮೂಹ, ವಿಶೇಷವಾಗಿ ಯುವ ಸಮೂಹ ಏನಿದೆ ಅವರು ಬಹಳ ಕಾತುರತೆಯಿಂದ ಕಾಯ್ತಾ ಇರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ತಮ್ಮದೇ ವಿಶಿಷ್ಟವಾದಂಥ ಸೆಲೆಬ್ರೇಷನ್ಗಳನ್ನ ಮಾಡಿಕೊಳ್ಳೋದಕ್ಕೂ ಸಹ ಈಗಾಗಲೇ ತಯಾರಿಗಳನ್ನು ಚರ್ಚ್ ಸ್ಟ್ರೀಟ್ನ ಒಳಭಾಗದಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಕ್ರೌಡ್ ಬಗ್ಗೆ ಹೇಳೋದಾದರೆ ಕ್ಷಣ ಕಳೆದಂತೆ ಹೆಚ್ಚಾಗ್ತಾನೆ ಇದ್ದಾರೆ. ಜನ ಒಳಭಾಗಕ್ಕೆ ಬರುವಂಥವ್ರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲೇ ಕ್ರೌಡ್ ಬರ್ತಾ ಇದೆ. ಸೊ ಇನ್ನೂ ಸಮಯ ಹೆಚ್ಚಾದಂತೆ ಜನ ಬರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಸೆಲೆಬ್ರೇಷನ್ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಭಾಗದಲ್ಲಿ ಆರಂಭ ಆಗುತ್ತೆ. ಥ್ಯಾಂಕ್ ಯು ರಾಘು, ಹಾಗೆ ನರಸಿಂಹಮೂರ್ತಿ ಮತ್ತೆ ಶ್ರೀನಿವಾಸ್, 3 ಜನಕ್ಕೂ ಥ್ಯಾಂಕ್ ಯು. ಈಗ MG ರೋಡ್, ಬ್ರಿಗೇಡ್ ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ಏನು ನೋಡಿದ್ವಿ, ವೀಕೆಂಡ್ಗಳಲ್ಲೇ ಇಲ್ಲಿ ಪಾರ್ಟಿ ಇರುತ್ತೆ, ವೀಕೆಂಡ್ಗಳಲ್ಲೇ ಹಬ್ಬ ಇರುತ್ತೆ. ಅಂಥದ್ರಲ್ಲಿ ನ್ಯೂ ಇಯರ್ ಅಂದರೆ ಕೇಳಬೇಕಾ, ಎಲ್ಲ ಜನ ಸೇರ್ತಾರೆ. ಲೈಟಿಂಗ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡುತ್ತವೆ ಜನವನ್ನು. 7 ಗಂಟೆಗೆ ಇಷ್ಟೊಂದು ಕ್ರೌಡ್ ಅಂದರೆ ಇನ್ನು 9-10 ಗಂಟೆ ಆಗ್ತಾ ಇದ್ದಂತೆ ಕ್ರೌಡ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಅಂತ ಕಾಣುತ್ತೆ.